ದುಷ್ಟ ಕೂಟಗಳಿಂದ ಬಲಿಯಾದ ನೆಲ. ಹುಡುಕೋ, ನಿನ್ನನ್ನು ನೀನೇ ಹುಡುಕೋ. ಇಲ್ಲ ಇಲ್ಲ ಸ್ವಾಮಿಗಳೇ, ಇಲ್ಲ. ನನಗೆ ಅವನು ಬಿಟ್ಟರೆ ಬೇರೆ ಏನು ಸ್ಪಷ್ಟವಾಗಿ ಕಾಣಿಸ್ತಾಳೆ ಸ್ವಾಮಿಗಳೇ. ಸ್ವಾಮಿಗಳೇ, ಓ ತ್ರಿಶೂಲ್, ತ್ರಿಶೂಲ್ ಏನಾಯ್ತು? ಶಿವಾನಿ, ಶಿವಾನಿ, ಇದೇ ಜಾಗ, ಇದೆ ಇದೆ ಇದೇ ಶಿವಲಿಂಗ. ಇಲ್ಲಿ 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 ಏನಾಗಿತ್ತು? ಏನ್ ನೆನಪಾಯ್ತು? ಹೇಳು ತ್ರಿಶೂಲ್. ನಂಗೆ ಇಲ್ಲಿ ಹೇಳು ಹೇಳು ತ್ರಿಶೂಲ್. ನೋಡು, ನಿಧಾನವಾಗಿ ಯೋಚನೆ ಮಾಡಿ ಹೇಳು. ಗಾಬರಿ ಆಗ್ಬೇಡ, ಮನಸ್ಸಿನ ಮೇಲೆ ಒತ್ತಡ ಹಾಕ್ಬೇಡ ತ್ರಿಶೂಲ್. ಸಹನೆಯಿಂದ ಯೋಚನೆ ಮಾಡು, ಎಲ್ಲ ತಿಳಿಯುತ್ತೆ, ಎಲ್ಲ ತಿಳಿಯಾಗುತ್ತೆ. ಇಲ್ಲ ಶಿವಾನಿ, ನಿಮ್ಗೆ ಯಾವುದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಎಲ್ಲ ಅಸ್ಪಷ್ಟವಾಗಿದೆ. ತ್ರಿಶೂಲ್ ನೋಡು, ನನ್ನ ನೋಡು, ಆ ಪರಮೇಶ್ವರನ ನೋಡು, ಈ ನಾಗಬನನ ನೋಡು, ನಿನಗೆಲ್ಲ ಸ್ಪಷ್ಟ ಆಗುತ್ತೆ. ಬಹುಶಃ ನನ್ನ ಆದಿಶೇಷನ್ಗೆ ಪೂರ್ವ ಜನ್ಮದ ಎಲ್ಲ ನೆಲಗಳು ಬರ್ತಾ ಇದೆ ಅನ್ಸುತ್ತೆ. ಕೊನೆಗೂ 24 ವರ್ಷಗಳ ನನ್ನ ಆಸೆ ಈಡೇರ್ತಾ ಇದೆ. ನಾಗಬನದಲ್ಲಿ ಗರುಡಗಳ ಸದ್ದ, ಅದು ಹೇಗೆ ಸಾಧ್ಯ? ಅದ್ರ ಧ್ವನಿ ತ್ರಿಶೂಲ್ನ ಮನಸ್ಸಿಗೆ ಅದು ಒತ್ತಡ ನೀಡ್ತಾ ಇದೆ ಅಂತ ಅನ್ಸುತ್ತೆ. ಯಾಕೆ ನಾಗಗಳ ಶತ್ರು ಗರುಡಗಳ ಸದ್ದು ನಾಗಬನದಲ್ಲಿ ಹೇಗ್ ಬರೋಕ್ ಸಾಧ್ಯ? ತ್ರಿಶೂಲ್, ನೀನ್ ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ, ನಾನೀಗ ಬಂದ್ಬಿಡ್ತೇನೆ. ಈಗ ಮನಸ್ಸಿಗೆ ನಿರಳಾಯಿತು ಯಜಮಾನ್ರೆ. ಆದಿಶೇಷನ ನಾಗಿಣಿನ ಸಾಯಿಸ್ಬೋದು ಅಂತ ಧೈರ್ಯವಾಗಿ ಹೇಳ್ಬೋದು. ಬರೀ ಹೇಳೋದಲ್ಲ ನಂದೀಶ, ನಿಜವಾದಕ್ಕೆ ಸಾಯಿಸ್ಬೇಕು. ಆ ನಾಗಿಣಿ ಆದಿಶೇಷ ಎಲ್ಲಿದ್ದಾರೋ ಹೇಗಿದ್ದಾರೋ ಹುಡುಕಿ ಸಾಯಿಸ್ಬೇಕು. ಯಜಮಾನ್ರೆ, ಇಲ್ಲೆಲ್ಲೋ ಇಚ್ಛಾಧಾರಿ ನಾಗಗಳಿದೆ ಅಂತ ಈ ಯಂತ್ರ ಸೂಚನೆ ಕೊಡ್ತಾ ಇದೆ ನಂದೀಶ. ಇಷ್ಟು ವರ್ಷ ನಮಗ್ ಕಣ್ಣಿಗೆ ಕಾಣಿಸ್ಕೊಳ್ಳದೆ ಆಟ ಆಡಿಸ್ತಾ ಇರೋ ಇಚ್ಛಾಧಾರಿ ನಾಗಗಳನ್ನ ಇವತ್ತು ಸಾಯಿಸಲೇಬೇಕು. ಬಾ ನಂದೀಶ. ಕುಲಶತ್ರುವಿನ ರೆಕ್ಕೆ ಬಡಿಯೋ ಸದ್ದು ಕಿರ್ಚಾಟ ಎಲ್ಲಿಂದ ಕೇಳಿಸ್ತಾ ಇದೆ? ನಾಗಬನದ ಬಳಿ ಕಾಲಿಟ್ಟಿರೋ ಶತ್ರುಗಣ ಯಾವುದು? ತ್ರಿಶೂಲ್ಗೆ ಅವನೇ ಆದಿಶೇಷ ಅಂತ ಗೊತ್ತಾಗೋ ಹೊತ್ತಿಗೆ ಈ ಶತ್ರುಗಳ ಆಗಮನದ ಉದ್ದೇಶ ಆದ್ರೂ ಏನು? ಏ, ಯಾರ್ ನೀನು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಸಾವೇ ಎದುರು ಬಂದು ನಿಂತಾಗ ಯಾಕೆ ಪ್ರಶ್ನೆ? ನಾನು ನಿನ್ನ ಸಾವು, ನಿನ್ನನ್ನು ಸಾಯಿಸೋಕ್ ಬಂದಿದ್ದೀನಿ. ನಿನಗೆ ಯಾಕೆ ನನ್ನ ಮೇಲೆ ದ್ವೇಷ? ಗರುಡಗಳಿಗೆ ಸರ್ಪಗಳ ಮೇಲೆ ಯಾಕೆ ದ್ವೇಷ ಅಂತ ಗೊತ್ತಿಲ್ವಾ ನಾಗಿಣಿ? ಯುಗ ಯುಗಗಳ ದ್ವೇಷ ಅದು.
ಸರ್ಪಗಳಿಗೆ ತೊಂದರೆ ಕೊಟ್ಟೋರ್ನ ಮಾತ್ರ ಕೊಂದ ಅಭ್ಯಾಸ. ಸುಮ್ಮನೆ ತೊಂದರೆ ಕೊಡ್ಬೇಡ, ಹೋಗು ಇಲ್ಲಿಂದ. ಹೋಗ್ತೀನಿ. ನಿನ್ನ ಪ್ರಾಣ ತೆಗೆದು ನನ್ನ ದ್ವೇಷ ಉದ್ದೇಶ ಎರಡನ್ನು ಸಾಧಿಸಿ ಇಲ್ಲಿಂದ ಹೊರಟೋಗ್ತೀನಿ. ಅಷ್ಟು ಧೈರ್ಯ ಇರೋನು ಹೆದ್ರಿ ಯಾಕೆ ಹಿಂದಕ್ಕೆ ಸರಿತಾ ಇದ್ಯಾ? ನಿಂತ್ಕೋ. ಏಯ್, ನಿಂತ್ಕೋ. ನೀನು ನನ್ನನ್ನ ಓಡಿಸ್ಕೊಂಡು ಬಂದೆ ಅಂತ ಅನ್ಕೊಂಡ್ಯಾ ನಾಗಿನಿ? ಯಕಶ್ಚಿತ್ ಒಂದು ನಾಗಿಣಿಗೆ ಹೆದರಿ ಓಡೋಗೋದು ಈ ಗರುಡ ಲೋಕದಲ್ಲೇ ಇಲ್ಲ. ನಾನೇ ನಿನ್ನನ್ನ ಓಡಿಸ್ಕೊಂಡು ಬಂದೆ. ಯಾಕೆ ಗೊತ್ತಾ? ಆ ನಾಗವನದಲ್ಲಿ ಈ ಗರುಡ ಶಕ್ತಿ ಶೂನ್ಯ. ನಿನ್ನ ನಾಗವನದ ಗಡಿ ದಾಟಿಸಲು ನಾನು ಓಡೋ ಹಾಗೆ ಮಾಡಿ ನಿನ್ನನ್ನೇ ಓಡಿಸ್ತೆ. ಈಗ ನೀನು ಸಾಯೋ ಸರದಿ. ಈಗ ನಿನ್ನ ಬಲಿ, ಮುಂದೆ ಆ ಆದಿಶೇಷನ ಬಲಿ. ತಾನು ಯಾರು ಅನ್ನೋದೇ ಗೊತ್ತಿಲ್ಲದೆ ಇರೋ ಆ ಆದಿಶೇಷನನ್ನ ಸಾಯಿಸೋದು ಎಷ್ಟರ ಕೆಲಸ. ಗರುಡಮಣಿಯನ್ನ ಕದ್ದು ಅದಕ್ಕೆ ನಾಗಮಣಿ ಎಂದು ಹೆಸರನ್ನ ಇಟ್ಟು ನಮ್ಮ ಕುಲದ ಗೌರವವನ್ನು ಹಾಳು ಮಾಡಿದ ಈ ನಾಗವಂಶವನ್ನ ನಿರ್ವಂಶ ಮಾಡುತ್ತೇನೆ. ಮೊದಲು ನೀನು, ನಂತರ ಆ ಆದಿಶೇಷ. ನನ್ನ ಆದಿಶೇಷನ ಕೊಲ್ತ್ಯ, ನಮ್ಮ ನಾಗವಂಶನ ನಿರ್ವಂಶ ಮಾಡ್ತ್ಯ. ಸರ್ಪಗಳ ತಂಟೆಗೆ ಬಂದ್ರೆ ಅದು ಗರುಡ ಕುಲನೇ ಆಗ್ಲಿ ಮನುಷ್ಯ ಕುಲನೇ ಆಗ್ಲಿ, ಇದೇ ಫಲಿತಾಂಶ. ಜೈ ಭೋಲೆನಾಥ್. ಸ್ವಾಮಿಗಳೇ, ನೀವಿಲ್ಲಿ ಬಂದೆ. ನಿನ್ನ ಮನಸ್ಸಿನ ಪೆಟ್ಟಿಗೆಯಲ್ಲಿರುವ ನಿನ್ನ ಹುಟ್ಟಿನ ಗುಟ್ಟಿನ ಧೂಳನ್ನು ತಟ್ಟಿ ತೋರಲು ಬಂದೆ. ಸ್ವಾಮಿಗಳೇ, ನಿಮ್ಮ ಧ್ವನಿ, ನಿಮ್ಮ ಹೊರಟು ಮಾತು, ಒಗಟು ಇದ್ಯಾವುದೂ ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಬಂದಿದ್ದ ಮೊದಲನೇ ದಿನದಿಂದ ನನ್ನ ಮನಸ್ಸೆಲ್ಲ ಕೆಟ್ಟು ಹೋಗಿದೆ ಸ್ವಾಮಿಗಳೇ. ಸ್ವಾಮಿಗಳೇ, ನನ್ನ ಕನ್ಸಲ್ಲಿ ಬಂದವನು ಇವಾಗ ಎದುರುಗಡೆ ಎಲ್ಲಿ ಎಲ್ಲಿ ಕಾಣಿಸ್ತಲ್ಲ ಸ್ವಾಮಿಗಳೇ. ಅವ್ನು ಇಲ್ಲೇ ಎದುರುಗಡೆ ಬಂದಿದ್ದ, ಇವಾಗ ಕಾಣಿಸ್ತಾ ಇಲ್ಲ. ಓ
ನನ್ನ ಕನ್ಸಲ್ಲಿ ಬಂದವನು ಎದುರುಗಡೆ ಬರ್ತಾನೆ, ನನಗೆ ಗೊತ್ತಿಲ್ದಂಗೆ ನಾನು ಒಂದು ಚಿತ್ರ ಬಿಡಿಸ್ತೀನಿ. ಒಂದು ಅರ್ಥ ಆಗ್ತಿಲ್ಲ ಸ್ವಾಮಿಗಳೇ, ಗೊಂದಲದಲ್ಲಿ ನಾನು ಕಳೆದು ಹೋಗಿದ್ದೀನಿ. ಇನ್ನೇನು 24ನೇ ಸಂವತ್ಸರಕ್ಕೆ ನೀನು ಕಳೆದು ಹೋದ ಜಾಗದಲ್ಲಿ ನಿನ್ನನ್ನ ನೀನೇ ಹುಡುಕಿಕೊಂಡು ಬಂದಿದ್ದೀಯಲ್ಲ. ಇದು ಕಾಲಕಾತೀತ ತೀರ್ಪು. ಆ ಕಾಲಭೈರವೇಶ್ವರನ ನೀತಿ. ಸ್ವಾಮಿಗಳೇ, ಯಾವ ತೀರ್ಪಿನ ಬಗ್ಗೆ ಹೇಳ್ತಾ ಇದ್ದೀರಾ? ಏನೇ ಹೇಳೋಂಗಿದ್ರು ನೇರವಾಗಿ ಹೇಳಿ, ಸ್ಪಷ್ಟವಾಗಿ ಹೇಳಿ. ನಿನ್ನ ಮತಿಗೆ ಅರ್ಥವಾಗದ್ದು ನನ್ನ ಮಾತಿಂದ ಅರ್ಥವಾಗುವುದೇ? ನೋಡು, ಸೋತವು ನೋಡು, ಯೋಚನೆ. ನಿನಗೆ ಬೇಕಾದ ಉತ್ತರಗಳು ನಿನ್ನ ಕಣ್ಣ ಮುಂದೆಯೇ ಇದೆ. ನೋಡು, ಈ ನಾಗಬನವನ್ನು ನೋಡು, ಯೋಚನೆ ಮಾಡು. ಸಪ್ತ ಶತ್ರುಗಳು ಸಾಕ್ಷಿಯಾಗಿ ಅತಿಬಲ ಓಂಕಾರೇಶ್ವರ. ಯೋಚನೆ ಮಾಡು. ಕಿವಿಗೊಟ್ಟು ಕೇಳು. ಶತ್ರುಗಳ ಅಟ್ಟಹಾಸ ಕಿವಿಗೆ ಬೀಳುತ್ತೆ. ನಿಮ್ಮ ನಂಬ್ತೀನಿ, ನಾನು ನಿಮ್ಮ ನಂಬ್ತೀನಿ. ನನ್ನ ಬಗ್ಗೆ ನಿಮಗೆ ಗೊತ್ತಿರೋ ಸತ್ಯ ಎಲ್ಲ ಹೇಳಿ, ಎಲ್ಲ ಹೇಳಿ ಸ್ವಾಮಿಗಳೇ. ನಿನ್ನನ್ನ ನೀನೇ ಹುಡುಕು. ಅಲ್ಲಿಂದ ಕಳೆದುಕೊಂಡಿದ್ದನ್ನ ಪಡೆದುಕೊಳ್ಳಲೇಬೇಕು. ಇದು ನಿನ್ನ ನೆಲ, ನೀನು ಕಳೆದು ಹೋದ ನೆಲ, ದುಷ್ಟ ಕೂಟಗಳಿಂದ ಬಲಿಯಾದ ನೆಲ. ಹುಡುಕೋ, ನಿನ್ನನ್ನ ನೀನೇ ಹುಡುಕೋ. ಇಲ್ಲ 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 ಸ್ವಾಮಿಗಳೇ, ಇಲ್ಲ. ನನಗೆ ಅವನು ಬಿಟ್ಟರೆ ಬೇರೆ ಏನು ಸ್ಪಷ್ಟವಾಗಿ ಕಾಣಿಸ್ತಾರ ಸ್ವಾಮಿಗಳೇ. ಸ್ವಾಮಿಗಳೇ, ಓ ಯಜಮಾನ್ರ, ಎಂತ ಕೆಲಸ ಮಾಡ್ಬಿಟ್ರಿ ನೀವು? ಸರಿಯಾದ ಕೆಲಸನೇ ಮಾಡಿದ್ದೀನಿ ನಂದೀಶ. ಅಲ್ಲ, ಆ ಗರುಡ ಯಾಕೆ ನನ್ನ ಮೇಲೆ ಮುಗಿ ಬಿದ್ದ? ತ್ರಿಶೂಲ್ಗೆ ಅವನೇ ಆದಿಶೇಷ ಅಂತ ತಿಳಿಯೋ ಸಮಯಕ್ಕೆ ಆಯ್ತಲ್ಲ. ಅಯ್ಯೋ, ಅಲ್ಲಿ ಅವನ್ನ ಒಬ್ಬನೇ ಬೇರೆ ಬಿಟ್ಟು ಬಂದಿದ್ದೇನೆ. ಅವ್ನಿಗೇನಾದ್ರೂ ಆಗೋದ್ರೆ? ಇಲ್ಲ. ತ್ರಿಶೂಲ್, ತ್ರಿಶೂಲ್, ಅಯ್ಯೋ ಇಲ್ಲೇ ಇದ್ನಲ್ಲ. ತ್ರಿಶೂಲ್, ಆದಿಶೇಷ, ತ್ರಿಶೂಲ್, ಇಲ್ಲ ಹೋದೆ ಇವನು. ಪರಮೇಶ್ವರ, ನನ್ನ ಆದಿಶೇಷನ್ಗೆ ಏನೂ ಆಗಲ್ಲ ತಾನೆ? ಇಷ್ಟೊತ್ತು ಇಲ್ಲೇ ಇದ್ದ. ಒಂದ್ ವೇಳೆ ನಾನು ಕಾಣಿಸ್ತಿಲ್ಲ ಅಂತ ನನ್ನ ಹುಡ್ಕೊಂಡು ಹೊರಗಡೆ ಹೋಗಿದ್ದಾನ, ಅಥವಾ ಮನೆಗೇನಾದ್ರೂ ಹೋಗಿರ್ಬೋದಾ? ಅಲ್ಲಿಗೆ ಹೋಗಿ ನೋಡ್ತೀನಿ. ಅಜಿತ, ಹೋಗಿದ್ ಕೆಲಸ ಏನಾಯ್ತು? ನಾಗಪ್ಪನಕ್ಕೆ ಹೋಗಿದ್ಯಾ ನೀನು? ಆದಿಶೇಷನ ಸಂಹಾರ ಮಾಡಿದೆ ತಾನೆ? ಅವ್ನು ನಿನ್ಗೇನು ತೊಂದರೆ ಕೊಡ್ಲಿಲ್ಲ ತಾನೆ? ಯಾಕೇನು ಮಾತಾಡ್ತಾ ಇಲ್ಲ? ಏನಾದ್ರೂ ಹೇಳೋ. ಚಂದ್ರಾಸ ಎಲ್ಲಿ ಅಜಿತ? ಅವ್ನು ನಿನ್ ಜೊತೆ ಬರ್ಲಿಲ್ವಾ? ಅಜಿತ, ನಿನ್ನೆ ಕೇಳ್ತಾ ಇರೋದು, ಮಾತಾಡೋ. ಚಂದ್ರಹಾಸ ಎಲ್ಲಿ? ಅಪ್ಪಾಜಿ, ಆ ಇಚ್ಛಾದಾರಿ ನಾಗಿಣಿ ಚಂದ್ರಹಾಸನ ಸಾಯಿಸ್ಬಿಟ್ಟು ಚಂದ್ರಹಾಸನ ಸಾಯಿಸ್ಲ? ಆ ಇಚ್ಛಾದಾರಿ ನಾಗಿಣಿ ಚಂದ್ರಹಾಸನ ಸಾಯಿಸಿದ್ಲ? ನೀನೇನ್ ಮಾಡ್ತಾ ಇದ್ದೆ? ನೀನು ಅವನನ್ನ ಬದುಕ್ಸಕ್ಕೆ ಪ್ರಯತ್ನನೇ ಮಾಡ್ಲಿಲ್ವಾ?
ಹೇಳೋ ಅಜಿತ. ಶಿವಾನಿ ಜೊತೆ ಹೋರಾಡಕ್ಕಾಗಲಿಲ್ಲ ಅಪ್ಪಾಜಿ. ನಾನು ತಪ್ಪಿಸ್ಕೊಂಡು ಬಂದೆ. ತಪ್ಪಿಸ್ಕೊಂಡು ಬಂದ್ಯಾ? ಹೇಳಿ ತರ ತಪ್ಪಿಸ್ಕೊಂಡು ಬಂದ್ಯಾ ಅಜಿತ? ಛೇ, ಇದು ಗರುಡ ಕುಲಕ್ಕೆ ಅವಮಾನ. ಜೊತೆಯಲ್ಲಿದ್ದವರ ಪ್ರಾಣಕ್ಕೆ ಕುತ್ತು ಎದುರಾದ್ರೆ ನಮ್ಮ ಪ್ರಾಣನ ಒತ್ತೆ ಇಟ್ಟು ಅವರನ್ನ ಕಾಪಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ಗರುಡ ಲೋಕದವರ ಗುಣ. ಅದನ್ನ ಬಿಟ್ಟು ಹೇಳಿ ತರ ಓಡ್ ಬಂದಿದ್ಯಾ? ಛೇ! ಅಪ್ಪಾಜಿ, ಶಿವಾನಿನ ಸೋಲಿಸೋದು ಸುಲಭವಾಗಿರಲಿಲ್ಲ. ಅವಳ ಹತ್ರ ತುಂಬಾನೇ ಶಕ್ತಿ ಇದೆ. ಅದರಲ್ಲಿ ಬೇರೆ ಆ ಚಂದ್ರಹಾಸ ಆದಿಶೇಷನ ಸಾಯಿಸೋದ್ರ ಬಗ್ಗೆ ಮಾತಾಡ್ದ. ಅದು ಅವಳನ್ನ ಇನ್ನಷ್ಟು ಕೆರಳಿಸ್ತು. ಸೋತು ಬಂದವನು ಸೋಲು ನುಕ್ಕೋಬೇಕು. ಅದನ್ನು ಬಿಟ್ಟು ಎದುರಾಳಿಯ ಬಲಿಷ್ಠತೆ ಬಗ್ಗೆ ಮಾತಾಡ್ತಾ ಇದ್ಯಾ? ಅಪ್ಪಾಜಿ, ಅದು ಮಾತಾಡ್ಬೇಡ. ಸೋತು ಹೇಡಿಯಂತೆ ಓಡಿ ಬಂದಿರೋ ನಿನ್ನ ಮುಖ ನೋಡೋದಕ್ಕೂ ನನಗೆ ಬೇಸರ ಆಗ್ತಾ ಇದೆ. ನೀನು ನನ್ನ ಮಗನೇ ಅಲ್ಲ. ನಿನಗೂ ನಮ್ಮ ಕುಟುಂಬಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಪ್ಪಾಜಿ, ನನ್ನ ತಡಿಬೇಡ ಮಗನೇ. ನನಗೆ ಈಗ ಎಲ್ಲ ಸ್ಪಷ್ಟ ಆಗ್ತಾ ಇದೆ. ನೀನು ನಮ್ಮ ಉದ್ದೇಶ ಈಡೇರಿಸೋ ಕಡೆ ಕೆಲಸ ಮಾಡಿಲ್ಲ. ಆ ಹುಡುಗಿಯನ್ನ ಪ್ರೀತಿಸಿ ಮನುಷ್ಯರ ಕಡೆ ವಾಲಿದ್ದೀಯ. ಆ ಕುಟುಂಬಕ್ಕೆ ಸಹಾಯ ಮಾಡಿದ್ದೀಯ. ನೀನು ನಮ್ಮ ಜೊತೆ ಇರೋದಕ್ಕೆ ಅರ್ಹನಲ್ಲ. ನಿನ್ನನ್ನು ಈ ಕ್ಷಣದಿಂದಲೇ ಬಹಿಷ್ಕಾರ ಆಗ್ತಾ ಇದ್ದೀನಿ. ಅಪ್ಪಾಜಿ, ಈ ಕೂಡಲೇ ನೀನು ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗು ಒಂದೇ. ಯಜಮಾನ್ರೆ, ಸಿಟ್ಟಿನ ಕೈಲಿ ಬುದ್ಧಿ ಕೊಡಬಾರ್ದು ಅಂತ ಎಷ್ಟೋ ಸಲ ನಂಗೆ ಬುದ್ಧಿ ಹೇಳಿದಿರ. ನೀವೇ ಹೋಗಿ ಆ ಕೆಲಸ ಮಾಡ್ತಾ ಇದ್ದೀರಲ್ಲ. ಅದೇ ಬುದ್ಧಿ ಇವತ್ತು ನನಗೆ ಶತ್ರು ಶೇಷನ ಉಳಿಸೋದು ಬೇಡ ಅಂತ ಹೇಳ್ತಾ ಇದೆ. ಯಜಮಾನ್ರೆ, ಇವ್ ನಮ್ಮ ಮಗ. ಮಗ, ನನ್ನ ಮಗ. ಒಂದು ತಿಳ್ಕೊ ನಂದೀಶ, ಶತ್ರು ಪಾಳ್ಯದಲ್ಲಿ ಅಪ್ಪ ಇರಲಿ ಮಗ ಇರಲಿ, ಶತ್ರುನೇ. ಇದೇ ಯುದ್ಧ ನೀತಿ. ಅಲ್ಲ ಯಜಮಾನ್ರೆ, ನೀನ್ ಸುಮ್ಮನಿರು ನಂದೀಶ. ಕೋಪ ಹೆಚ್ಚಾಗಿ ನನ್ನ ತಾಳ್ಮೆ ಸಾಯ್ತಾ ಇದೆ. ಎಚ್ಚರಾಗ್ಲಿ ಅಂತ ಕಾಯ್ತಾ ಇದ್ದೀನಿ. ನಾನು ಇಲ್ಲಿಗೆ ಹೆಂಗ್ ಬಂದೆ? ನಾವೇ ಕರ್ಕೊಂಡು ಬಂದ್ವಿ. ನೀನ್ ಅಲ್ಲಿಗೆ ಯಾಕೆ ಹೋಗಿದ್ದೆ ಹೇಳು? ನಾನಲ್ಲಿಗೆ ನಿನ್ನ ಹತ್ರ ಕೇಳಿದ್ದು ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ ಅಂತ. ಅಲ್ಲ, ಅದು ತ್ರಿಶೂಲ್, ಆ ಜಾಗಕ್ಕೆ ಯಾರೂ ಹೋಗಲ್ಲ. ನೀನ್ ಯಾಕೆ ಹೋಗಿದ್ದೆ? ಹೇಳು ತ್ರಿಶೂಲ್, ಆ ಜಾಗಕ್ಕೆ ಯಾರೂ ಹೋಗೋದಿಲ್ಲ. ನೀನ್ ಯಾಕೆ ಹೋಗಿದ್ದೆ? ಅಲ್ಲ, ಅದು ವಿಶೇಷವಾದ ಜಾಗ ಅಲ್ವಾ? ವಿಶೇಷವಾದ ಜಾಗನ? ಯಾಕೆ ವಿಶೇಷವಾದ ಜಾಗ? ಅಲ್ಲ, ಅಲ್ಲೊಂದು ದೇವಸ್ಥಾನ ಇದೆ ಅಂದ್ರೆ ಅದು ವಿಶೇಷವಾದ ಜಾಗ ತಾನೆ. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ ಯಾಕಪ್ಪ ಹೋಗ್ತಾರೆ? ಹೋಗಿ ದೇವ್ರ ಕೈ ಮುಗ್ ಬರೋಣ ಅಂತ ಹೋಗಿದ್ದೆ. ಮನೆ ಸುತ್ತ 10 ದೇವಸ್ಥಾನ ಇದೆ. ಅದಕ್ಕೆ ಹೋಗೋದ್ ಬಿಟ್ಟು ಕಾಡ್ನೊಳಗಿರೋ ಪಾಳು ಬಿದ್ದು ದೇವಸ್ಥಾನಕ್ಕೆ ಹೋಗಿದ್ಯಾ? ಇದನ್ನ ನಾನು ನಂಬೇಕಾ? ಅಲ್ಲಪ್ಪ, ಯಾಕೆ ಹಿಂಗೆಲ್ಲ ಕೇಳ್ತಾ ಇದ್ದೀರಾ? ನಾನು ಹೋಗಿದ್ದ ದೇವಸ್ಥಾನಕ್ಕೆ. ಅದೇ ದೇವಸ್ಥಾನಕ್ಕೆ ಯಾಕೆ ಹೋಗಿದ್ದು ಅಂತ ಕೇಳ್ತಾ ಇರೋದು. ಅದು ಕಾರಣ ಆದ್ರೂ ಏನು? ಅದು ತುಂಬಾ ವಿಶೇಷವಾದ ಜಾಗ ಅಂತೆ. ಅಲ್ಲಿ ಹೋಗಿ ಶಿವನ ಹತ್ರ ಬೇಡ್ಕೊಂಡ್ರೆ ಅವ್ನು ಯಾವುದಕ್ಕೂ ಇಲ್ಲ ಅನ್ನಲ್ವಂತೆ. ಅದಕ್ಕೆ ಹೋಗಿದ್ದೆಪ್ಪ. ನೀನೇನೋ ಮುಚ್ಚಿಟ್ಟು ಮಾತಾಡ್ತಾ ಇದೀಯ ತ್ರಿಶು. ಯಾರೋ ಏನೋ ಹೇಳಿದ ತಕ್ಷಣ ನೀನು ಅಲ್ಲಿಗೆ ಹೋಗ್ಬಿಡೋ ಅಂತ ದಡ್ಡ ಅಲ್ಲ. ನಿಜ ಅಪ್ಪ. ಯಾರಾದರೂ ಏನಾದರೂ ಹೇಳಿದ ತಕ್ಷಣ ನಾನು ಮಾಡೋನಲ್ಲ. ಆದರೆ ಕೆಲವರು ಹೇಳಿದ್ರೆ ನಾನು ಮಾಡ್ದೇನೂ ಇರೋನಲ್ಲ. ಯಾರು ಹೇಳಿದ್ರು ಅಂತ ಹೋಗಿದ್ದೆ? ಯಾರ ಜೊತೆಗೆ ಹೋಗಿದ್ದೆ? ಆ ದೇವಸ್ಥಾನದ ಬಗ್ಗೆ ಯಾರು ಹೇಳಿದ್ರು? ಅಪ್ಪ, ನಿಮ್ಮ 3 ಪ್ರಶ್ನೆಗೆ ಒಂದೇ ಉತ್ತರ. ಶಿವಾನಿ.